ನಮಸ್ಕಾರ. ಗರ್ಭಾವಸ್ಥೆಯ ಕೊನೆಯ ಮತ್ತು ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಮಾಡೋ ಒಂದು ತಪಾಸಣೆ ಅಂದ್ರೆ 3ನೇ ತ್ರೈಮಾಸಿಕದ ಬೆಳವಣಿಗೆ ಸ್ಕ್ಯಾನ್. ಬನ್ನಿ, ಇವತ್ತಿದರ ಬಗ್ಗೆ ವಿವರವಾಗಿ ಮಾತಾಡೋಣ. ಸಾಮಾನ್ಯವಾಗಿ ಈ ಸ್ಕ್ಯಾನ್ ಅಂದ್ರೆ ಮಗುವಿನ ಮುದ್ದಾದ ಫೋಟೋ ಸಿಗುತ್ತೆ ಅಂತ ಅನ್ಕೋತಾರೆ. ಆದ್ರೆ ಅದು ಅಷ್ಟೇನಾ? ಖಂಡಿತ ಇಲ್ಲ. ಆದ್ರೆ ಹಿಂದಿರೋ ವೈದ್ಯಕೀಯ ಕಾರಣಗಳು ತುಂಬಾನೇ ಮುಖ್ಯವಾದವು. ಈ ಹೋಲಿಕೆ ಇದೆಯಲ್ಲ, ಇದು ಸ್ಕ್ಯಾನ್ ಯಾಕೆ ಮಾಡ್ತಾರೆ ಅಂತ ಪಕ್ಕಾ ತಿಳಿಸುತ್ತೆ. ಅಂದ್ರೆ ಪ್ಲಾಸೆಂಟಾ ಅನ್ನೋ ಫ್ಯಾಕ್ಟರಿಯಿಂದ ಮಗುವಿಗೆ ಪೋಷಣೆ ಸರಿಯಾಗಿ ಸಪ್ಲೈ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಮಗುವಿನ ಡಿಸೈನ್ ಅಲ್ಲ, ಅದರ ಪ್ರೊಡಕ್ಷನ್ ಲೈನ್ ಹೇಗಿದೆ ಅಂತ ನೋಡೋದು. ಹಾಗಿದ್ರೆ ಬನ್ನಿ, ಈ ವರದಿಯ ಒಳಗೆ ಏನಿದೆ ಅಂತ ನೋಡೋಣ. ಅದರಲ್ಲಿರೋ ಒಂದೊಂದೇ ವೈದ್ಯಕೀಯ ಪದಗಳ ಅರ್ಥವನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಬರೋದು ಮಗುವಿನ ತಲೆಯ ಅಳತೆ. ಇದು ಮೆದುಳಿನ ಬೆಳವಣಿಗೆಯನ್ನು ಸೂಚಿಸುತ್ತೆ. ಒಂದು ವೇಳೆ ಮಗುವಿನ ದೇಹಕ್ಕೆ ಪೋಷಣೆ ಕಡಿಮೆ ಆದ್ರೂ ಕೂಡ ದೇಹ ಮೊದಲು ಇರೋ ರಕ್ತವನ್ನ ಮೆದುಳಿಗೆ ಕಳಿಸುತ್ತೆ. ಇದಕ್ಕೆ ಬ್ರೈನ್ ಸ್ಪೇರಿಂಗ್ ಎಫೆಕ್ಟ್ ಅಂತಾರೆ. ಎಂಥ ಅದ್ಭುತ ಅಲ್ವಾ ಪ್ರಕೃತಿ. ಈಗ ಬರೋಣ ಮುಂದಿನ ಅಳತೆಗೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಹೊಟ್ಟೆಯ ಸುತ್ತಳತೆ. ಮಗು ತನಗೆ ಸಿಕ್ಕ ಪೋಷಣೆಯನ್ನ ಅಂದ್ರೆ ಫ್ಯಾಟ್ ಮತ್ತು ಗ್ಲೈಕೋಜನ್ ಅನ್ನು ತನ್ನ ಲಿವರಲ್ಲಿ ಕೂಡಿಡುತ್ತೆ. ಒಂದು ವೇಳೆ ಪ್ಲಾಸೆಂಟಾದಿಂದ ಪೋಷಣೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಮೊದಲು ಪರಿಣಾಮ ಆಗೋದೇ ಹೊಟ್ಟೆಯ ಸುತ್ತಳತೆ ಮೇಲೆ. ಹೊಟ್ಟೆಯ ಸುತ್ತಳತೆ ಅದೆಷ್ಟು ಮುಖ್ಯ ಅಂದ್ರೆ ವೈದ್ಯರು ಇದನ್ನ ಮಗುವಿನ ಆರೋಗ್ಯ ಹೇಗಿದೆ ಅಂತ ತಿಳಿಯೋಕೆ ಒಂದು ಗೋಲ್ಡನ್ ಮೆಟ್ರಿಕ್ ಅಂತಾನೆ ಪರಿಗಣಿಸ್ತಾರೆ. ಮುಂದಿಂದು ತೊಡೆ ಎಲುಬಿನ ಉದ್ದ. ಇದು ಮಗುವಿನ ಒಟ್ಟಾರೆ ಮೂಳೆಗಳ ಬೆಳವಣಿಗೆ ಹೇಗಿದೆ ಅನ್ನೋದರ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಇದು ಸಣ್ಣಪುಟ್ಟ ಪೋಷಣೆಯ ಕೊರತೆಯಿಂದ ಅಷ್ಟಾಗಿ ಬದಲಾಗೋದಿಲ್ಲ. ಕೊನೆಗೆ ಈ ಎಲ್ಲ 4 ಅಳತೆಗಳನ್ನು ಒಂದು ಫಾರ್ಮುಲಾ ಬಳಸಿ ಒಟ್ಟುಗೂಡಿಸಿದಾಗ ನಮಗೆ ಸಿಗೋದೆ ಮಗುವಿನ ಅಂದಾಜು ತೂಕ, ಅಂದ್ರೆ EWF. ಸರಿ, ಈ ನಂಬರ್ಸ್ ಎಲ್ಲ ಸಿಕ್ತು. ಆದ್ರೆ ಇವುಗಳ ಅರ್ಥವೇನು? ಇದು ಮಗುವಿನ ಬೆಳವಣಿಗೆ ಬಗ್ಗೆ ನಿಜವಾಗಿ ಏನ್ ಹೇಳುತ್ತೆ? ಬನ್ನಿ ನೋಡೋಣ. ಮಗುವಿನ ತೂಕ ಅಂದ್ರೆ ಕೇವಲ ಗ್ರಾಮ್ ಲೆಕ್ಕ ಅಲ್ಲ, ಅದನ್ನ ಪರ್ಸೆಂಟೈಲಲ್ಲಿ ನೋಡ್ತಾರೆ. ಅಂದ್ರೆ ಅದೇ ವಾರದ 100 ಮಕ್ಕಳಲ್ಲಿ ನಿಮ್ಮ ಮಗು ತೂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ. 50ನೇ ಪರ್ಸೆಂಟೈಲ್ ಅಂದ್ರೆ ಸರಾಸರಿ ಇದೆ ಅಂತ. 10ನೇ ಪರ್ಸೆಂಟೈಲ್ಗಿಂತ ಕಡಿಮೆ ಇದ್ರೆ ಚಿಕ್ಕದಿದೆ, 90ಕ್ಕಿಂತ ಜಾಸ್ತಿ ಇದ್ರೆ ದೊಡ್ಡದಿದೆ ಅಂತ ಅರ್ಥ. ವೈದ್ಯರು ಮುಖ್ಯವಾಗಿ 2 ವಿಷಯಗಳನ್ನ ಗಮನಿಸ್ತಾರೆ. ಒಂದು, ಮಗುವಿನ ಬೆಳವಣಿಗೆ ನಿಧಾನವಾಗಿದೆಯಾ, ಅಂದ್ರೆ 10ನೇ ಪರ್ಸೆಂಟೈಲ್ಗಿಂತ ಕಡಿಮೆ ಇದೆಯಾ. ಹಾಗಿದ್ರೆ ಪ್ಲಾಸೆಂಟಾದಲ್ಲಿ ರಕ್ತದ ಹರಿವು ಚೆಕ್ ಮಾಡೋಕೆ ಡಾಪ್ಲರ್ ಸ್ಕ್ಯಾನ್ ಬೇಕಾಗಬಹುದು. ಅಥವಾ ಮಗು 90ನೇ ಪರ್ಸೆಂಟೈಲ್ಗಿಂತ ಜಾಸ್ತಿ ವೇಗವಾಗಿ ಬೆಳೆಯುತ್ತಿದೆಯಾ. ಇದಕ್ಕೆ ಗರ್ಭಾವಸ್ಥೆಯ ಮಧುಮೇಹ ಕಾರಣವಿರಬಹುದು. ನೋಡಿ, ಈ ಮಾಹಿತಿ ಸಿಕ್ಕ ಮೇಲೆ ಸುಮ್ಮನೆ ಕೂರೋದಲ್ಲ. ಈ ಹಂತದಲ್ಲಿ ಪೋಷಕರು ಕೂಡ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ಒಂದ್ವೇಳೆ ಮಗುವಿನ ಬೆಳವಣಿಗೆ ನಿಧಾನವಾಗಿದ್ರೆ ಡಾಕ್ಟರ್ಸು ಸಾಮಾನ್ಯವಾಗಿ ಈ ಪ್ರೋಟೀನ್ ಪ್ಲಾನ್ ಫಾಲೋ ಮಾಡೋಕೆ ಹೇಳ್ತಾರೆ. ಇದು ಪ್ಲಾಸೆಂಟಾ ಅನ್ನೋ ಫ್ಯಾಕ್ಟ್ರಿಗೆ ಬೇಕಾದ ಕಚ್ಚಾ ವಸ್ತುವನ್ನು ಒದಗಿಸಿದ ಹಾಗೆ. ಇದನ್ನ ನಂಬೋಕೆ ಆಗಲ್ಲ, ಆದ್ರೆ ಇದು ನಿಜ. ಕೇವಲ ಎಡಕ್ಕೆ ತಿರುಗಿ ಮಲಗೋದ್ರಿಂದ ಮಗುವಿಗೆ ಹೋಗೋ ರಕ್ತದ ಹರಿವು ಸುಮಾರು 20% ಹೆಚ್ಚಾಗುತ್ತೆ. ಯಾಕಂದ್ರೆ ಇದರಿಂದ ಮುಖ್ಯ ರಕ್ತನಾಳದ ಮೇಲಿನ ಒತ್ತಡ ಕಡಿಮೆಯಾಗಿ ರಕ್ತ ಸಂಚಾರ ಸುಲಭ ಆಗುತ್ತೆ. ಟೆಕ್ನಾಲಜಿ ಎಲ್ಲ ಒಂದು ಕಡೆ ಇರಲಿ, ಮಗುವಿನ ಆರೋಗ್ಯ ತಿಳ್ಕೊಳ್ಳಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಇಲ್ಲ. ಪ್ರತಿದಿನ ಮಗುವಿನ ಚಲನವಲನವನ್ನ ಗಮನಿಸುವುದು. ಮಗು ಆಕ್ಟಿವ್ ಆಗಿದ್ರೆ ಎಲ್ಲ ಸರಿಯಿದೆ ಅಂತ ಅರ್ಥ. ಸರಿ, ಈಗ ಬರೋಣ ಕೆಲವೊಂದು ತಪ್ಪು ಕಲ್ಪನೆಗಳ ಕಡೆಗೆ. ಇವು ಸುಮ್ಮನೆ ಟೆನ್ಷನ್ ಜಾಸ್ತಿ ಮಾಡುತ್ತವೆ ಅಷ್ಟೇ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಳ್ಳೋಣ. ಅಯ್ಯೋ, ನನ್ನ ಹೊಟ್ಟೆ ಚಿಕ್ಕದಿದೆ, ಮಗು ಸಣ್ಣಗಿದೆಯಾ ಅಂತ ಚಿಂತೆ ಮಾಡೋದು ಸಹಜ. ಆದ್ರೆ ವಾಸ್ತವ ಬೇರೆನೇ ಇದೆ. ಹೊಟ್ಟೆಯ ಗಾತ್ರ ಅನ್ನೋದು ದೇಹದ ಎತ್ತರ, ಮಸಲ್ ಟೋನ್ ಮೇಲೆ ನಿಂತಿರುತ್ತೆ. ಸ್ಕ್ಯಾನ್ ಒಂದೇ ಮಗುವಿನ ನಿಜವಾದ ತೂಕ ಹೇಳೋಕೆ ಸಾಧ್ಯ. ಇನ್ನೊಂದು ಕಾಮನ್ ನಂಬಿಕೆ ಅಂದ್ರೆ ಕೇಸರಿ ಅಥವಾ ಎಳೆನೀರು ಕುಡಿದ್ರೆ ಮಗು ಬೆಳ್ಳಗೆ ಹುಟ್ಟುತ್ತೆ ಅಂತ. ಕೇಳಿ, ಮಗುವಿನ ಬಣ್ಣ ಬರೋದು ಜೀನ್ಸ್ನಿಂದ, ಅಪ್ಪ ಅಮ್ಮನಿಂದ. ಯಾವುದೇ ಆಹಾರ ಅದನ್ನ ಬದಲಿಸೋಕೆ ಸಾಧ್ಯವೇ ಇಲ್ಲ. ಇದು ತುಂಬಾ ಅಪಾಯಕಾರಿ ತಪ್ಪು ತಿಳುವಳಿಕೆ. ತುಪ್ಪ ಕುಡಿದ್ರೆ ನಾರ್ಮಲ್ ಡೆಲಿವರಿ ಆಗತ್ತೆ ಅನ್ನೋದು ಶುದ್ಧ ಸುಳ್ಳು. ತುಪ್ಪ ಹೋಗೋದು ಹೊಟ್ಟೆಗೆ, ಜನನ ನಾಳಕ್ಕಲ್ಲ. ಬದಲಾಗಿ ಇದು ಮಗುವಿನ ತೂಕ ಹೆಚ್ಚಿಸಿ ಹೆರಿಗೆಯನ್ನು ಕಷ್ಟ ಮಾಡಬಹುದು. ಕೊನೆಯದಾಗಿ ತುಂಬಾನೇ ಮುಖ್ಯವಾದ ವಿಷಯ, ಯಾವ ಲಕ್ಷಣಗಳು ಕಂಡ ತಕ್ಷಣ ಒಂದು ಕ್ಷಣವೂ ತಡಮಾಡದೆ ಡಾಕ್ಟರ್ ಹೋಗ್ಬೇಕು ಅಂತ ತಿಳಿದುಕೊಳ್ಳೋಣ. ಮಗುವಿನ ಚಲನೆ ಇದ್ದಕ್ಕಿದ್ದಂತೆ ತುಂಬಾ ಕಡಿಮೆ ಆದ್ರೆ, ನೀರ್ ಹೋದ್ರೆ, ತೀವ್ರ ತಲೆನೋವು, ಕಣ್ಣು ಮಂಜಾಗೋದು ಅಥವಾ ಮುಖ ಕೈಕಾಲು ಊದ್ಕೊಂಡ್ರೆ ದಯವಿಟ್ಟು ನಾಳೆ ಹೋಗೋಣ ಅಂತ ಕಾಯ್ಬೇಡಿ. ಇದು ಪ್ರೀ ಎಕ್ಲಾಂಪ್ಸಿಯಾ ಅನ್ನೋ ಗಂಭೀರ ಸಮಸ್ಯೆಯ ಲಕ್ಷಣವಾಗಿರ್ಬೋದು. ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿ. ಕೊನೆಗೆ ಡಾಕ್ಟರ್ ಹೇಳೋ ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ,
ಮಗು ಸ್ವಲ್ಪ ಸಣ್ಣಗಿದೆ ಅಂದ ಮಾತ್ರಕ್ಕೆ ತಾಯ್ತನದಲ್ಲಿ ಏನೋ ತಪ್ಪು ಅಂತ ಅಲ್ಲ. ನಮ್ಮೆಲ್ಲರ ಗುರಿ ಒಂದೇ: ಆರೋಗ್ಯವಂತ ಮಗು ಮತ್ತು ಸುರಕ್ಷಿತ ಹೆರಿಗೆ. ಅದನ್ನು ನಾವು ಸಾಧಿಸ್ತೀವಿ. ಹಾಗಿದ್ರೆ ಈ ಎಲ್ಲಾ ಮಾಹಿತಿ ಕೇಳ್ದ ಮೇಲೆ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡೋಕ್ಕೆ ಇವತ್ತು ಒಂದು ಸಣ್ಣ ಹೆಜ್ಜೆ ಇಡ್ಬೋದಲ್ವೇ? ಅದೊಂದು ಪ್ರೋಟೀನ್ ಸ್ನ್ಯಾಕ್ ತಿನ್ನೋದಾಗಿರ್ಬೋದು, ಅಥವಾ ಸ್ವಲ್ಪ ಹೊತ್ತು ಎಡಗೆ ತಿರುಗಿ ವಿಶ್ರಾಂತಿ ಪಡೆಯೋದಾಗಿರ್ಬೋದು. ಆ ಮೊದಲ ಹೆಜ್ಜೆ ಯಾವುದು? ಯೋಚಿಸಿ.